श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 104। जैसे सिंपी पण हारपे तव खरे होय रूपे का दूरी लपता सापे फार ಹೋಯಿಜೆ। ಅದರಂತೆ ಲೋಪವಾಗಲು ಸಿಂಪೆ ತನವು ಬೆಳ್ಳಿಯೇ ಅನಿಸುವುದು ಸತ್ಯವು। ಅದರಂತೆ ಹಗ್ಗತನವು ಲೋಪವಾಗಿ ಸರ್ಪತನವು ಗಟ್ಟಿಯಾಗುವುದು। ಅದರಂತೆ ಸಿಂಪೆಯಲ್ಲಿರುವ ಸಿಂಪೆತನವು ಲೋಪವಾಗಲು ಅದು ನಿಜವಾದ ಬೆಳ್ಳಿಯೇ ಅನಿಸುವುದು। ಅದೇ ರೀತಿ ಹಗ್ಗದಲ್ಲಿರುವ ಹಗ್ಗತನವು ಲೋಪವಾಗಲು ಅದರಲ್ಲಿ ಸರ್ಪತನವೇ ದೃಢವಾಗಿ ಕಾಣುವುದು। ತೈಸಿ ಚಂದ್ರ ಸೂರ್ಯಾದಿ ಥೋರೆ ಯೇ ತೇಜೆ ಜಿಯೇ ಫಾರೆ ತಿಯೇ ಜಯಾಚೇನಿ ಆಧಾರೆ ಪ್ರಕಾಶತಿ। ಅದರಂತೆ ಚಂದ್ರ ಸೂರ್ಯಾದಿ ಮಹಾ ತೇಜವು ಇವುಗಳದಿರುವುದು ಅತ್ಯಂತ ಪ್ರಕಾಶವು। ಆತ್ಮವಸ್ತುವಿನ ಬಗ್ಗೆ ಆಗಲು ಅಜ್ಞಾನವು ಅವೆಲ್ಲವೂ ಪ್ರಕಾಶಿಸುವವು। ಅದರಂತೆ ಆತ್ಮವಸ್ತುವಿನ ಬಗ್ಗೆ ಅಜ್ಞಾನ ಉಂಟಾಗಲು ಚಂದ್ರ ಸೂರ್ಯಾದಿ ಯಾವ ಮಹಾ ತೇಜಗಳಿರುವವು ಅವುಗಳದೇ ಪ್ರಕಾಶಿಸುವುದು। ತೇ ವಸ್ತು ಕಿ ತೇಜೋ ರಾಶಿ ಸರ್ವಭೂತಾತ್ಮಕ ಸರಿಸಿ ಚಂದ್ರ ಸೂರ್ಯಾಸ ಮಾನಸಿ ಪ್ರಕಾಶೇಜೆ। ತೇಜೋ ರಾಶಿಯಾಗಿರುವುದ ಆತ್ಮವಸ್ತುವು ಆಗಿರುವುದು ಸರ್ವಭೂತಾತ್ಮ ಭಾವವು ಚಂದ್ರ ಸೂರ್ಯರ ಮನಸ್ಸಿನಲ್ಲಿಯೂ ಪ್ರಕಾಶಕವು ಅದೇ ಆತ್ಮವಸ್ತು। ವಾಸ್ತವಿಕವಾಗಿ ಆತ್ಮವಸ್ತುವೇ ತೇಜೋ ರಾಶಿಯಾಗಿರುವುದು। ಅಷ್ಟೇ ಅಲ್ಲದೆ ಅದು ಸರ್ವಭೂತಾತ್ಮ ಭಾವವುಳ್ಳದ್ದಾಗಿರುವುದು। ಅಂಥ ಆತ್ಮವಸ್ತುವೇ ಸೂರ್ಯಚಂದ್ರರ ಮನಸ್ಸಿನಲ್ಲಿಯೂ ಪ್ರಕಾಶವನ್ನುಂಟು ಮಾಡುತ್ತದೆ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।